ಹೆಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಸೊ ಇವತ್ತು ಒಂದೊಳ್ಳೆ ಹೋಮ್ ರೆಮಿಡಿಯನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ಸೊ ಕೊರಿಯನ್ ಗ್ಲಾಸಿಸ್ ಸ್ಕಿನ್ ಸೀಕ್ರೆಟ್ ಏನು ಗೊತ್ತಾ? ರೈಸ್ ಕ್ರೀಮ್ ಅಲ್ವಾ? ಸೊ ಆ ರೈಸ್ ಕ್ರೀಮ್ ಪ್ರಿಪ್ರೇಷನ್ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಈ ರೈಸ್ ಕ್ರೀಮ್ ಪ್ರಿಪ್ರೇಷನ್ ಮಾಡೋದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲನ್ನು ಹೊಸದಾಗಿ ವಿಸಿಟ್ ಮಾಡಿದರೆ ಹಾಗೆ ನನ್ನ ಚಾನಲನ್ನು ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ನೋಡಿ, ನಾನು ನೈಟೇ ಅಕ್ಕಿಯನ್ನು ನೆನೆಸಿಟ್ಟಿದ್ದೆ. ಚೆನ್ನಾಗಿ ನೆಂದಿದೆ ಅಕ್ಕಿ. ಈಗ ನಾನು ಅದನ್ನು ಒಂದು ಜಾರ್ಗೆ ಹಾಕ್ಕೊಂಡು ಅದಕ್ಕೆ 1 ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಂಡು ಸ್ವಲ್ಪ ಸಾಫ್ಟಾಗಿ ರುಬ್ಕೊಳ್ಳೋಣ. ಈಗ ನಾನು ರುಬ್ಕೊಂಡಿರುವಂತಹ ಅಕ್ಕಿ ನೀರನ್ನು ಫಿಲ್ಟರ್ ಮಾಡ್ಕೊಳ್ತಿದ್ದೀನಿ. ಒಂದು ಬೌಲ್ನ ತೊಗೊಳ್ತೀವಲ್ವ, ಅದು ಒಂದು ಸ್ವಲ್ಪ ಚೆನ್ನಾಗಿ ಕ್ಲೀನಾಗಿರೋ ಬೌಲನ್ನು ತೊಗೊಳ್ಳಿ ಆದಷ್ಟು. ಮತ್ತು ಸಾಂಬಾರು ಮಾಡಿರೋ ಪಾತ್ರೆ ಅದನ್ನೆಲ್ಲ ಯೂಸ್ ಮಾಡ್ಕೊಬೇಡಿ. ಯಾಕಂದರೆ ನಾವು ಈ ಕ್ರೀಮ್ನ ನಾವು ಮುಖಕ್ಕೆ ಅಪ್ಲೈ ಮಾಡೋದ್ರಿಂದ ನಾವೇನಾದರೂ ಖಾರ ಇರುವಂತಹ ಪಾತ್ರೆಯಲ್ಲಿ ಪ್ರಿಪೇರ್ ಮಾಡ್ಕೊಂಡಿದ್ರೆ ಸೊ ಮುಖ ಎಲ್ಲ ಉರಿ ಬರುತ್ತೆ. ಹಾಗಾಗಿ ನಾನು ಹಾಲು ಕಾಯಿಸುವಂತಹ ಪಾತ್ರೆಯನ್ನು ತೊಗೊಂಡಿದ್ದೀನಿ. ಸೊ ಅದಕ್ಕೆ ಫಿಲ್ಟರ್ ಮಾಡ್ಕೊಂಡಿರುವಂತಹ ಅಕ್ಕಿ ನೀರನ್ನು ಹಾಕಿ ಸ್ಟವ್ ಆನ್ ಮಾಡಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು 1 ಸ್ಪೂನ್ ಇಂದ ನಾವು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ಸೊ ಆ ಕ್ರೀಮ್ ಅದಕ್ಕೆ ಬರೋ ತನಕ ಈ ರೀತಿ ಕೈ ಬಿಡ್ದೇ ಮಿಕ್ಸ್ ಮಾಡ್ತಿರ್ಬೇಕು. ಕೈ ಏನಾದರೂ ಬಿಟ್ಟರೆ ತಳ ಹಿಡಿಯುವಂತಹ ಚಾನ್ಸಸ್ ತುಂಬಾ ಇರುತ್ತೆ. ತುಂಬ ಹೊತ್ತೇನು ಟೈಮ್ ತಗೊಳ್ಳೋದಿಲ್ಲ. ಸೊ ಒಂದು 2 ಮಿನಿಟ್ಸಲ್ಲಿ ನಮಗೆ ಈ ಕ್ರೀಮು ಪ್ರಿಪೇರ್ ಮಾಡ್ಕೊಂಬಿಡ್ಬೋದು. ನೋಡಿ ಈಗ ಅಕ್ಕಿ ನೀರಿಂದ ಕ್ರೀಮ್ ರೆಡಿಯಾಗಿದೆ. ಇದೊಂದು ಸ್ವಲ್ಪ ತಣ್ಣಗಾಗಲಿ, ನಂತರ ನಾವು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಅಕ್ಕಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡಿಕೊಂಡ್ರೆ ಕ್ರೀಮು ಸಹ ಸ್ವಲ್ಪ ಜಾಸ್ತಿನೇ ಆಗುತ್ತೆ. ನೀವು ಒಂದೊಳ್ಳೆ ಏರ್ ಕಂಟೈನರಲ್ಲಿ ಫಿಲ್ ಮಾಡಿ ಇಟ್ಕೊಂಡ್ರೆ ಫ್ರಿಜ್ಜಲ್ಲಿ ಆರಾಮಾಗಿ ನಿಮಗೆ ಒಂದು 2 ವೀಕ್ಸಿಂದ 3 ವೀಕ್ಸ್ ತನಕ ನೀವು ಅಪ್ಲೈ ಮಾಡ್ಕೊಬೋದು. ಸೊ ಈಗ ನಾನು ಒಂದು ಬೌಲ್ಗೆ ರೈಸ್ ಕ್ರೀಮ್ನ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ರಾ ಮಿಲ್ಕನ್ನು ಹಾಕಿ ಒಂದು ಸ್ವಲ್ಪ ಅರಿಶಿನವನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಸೊ ಈ 3 ಇಂಗ್ರೀಡಿಯೆಂಟ್ಸ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಸೊ ನಿಮ್ಮ ಸ್ಕಿನ್ ಏನಾದರೂ ಡ್ರೈ ಸ್ಕಿನ್ ಆಗಿದ್ರೆ ಇಲ್ಲಾಂದರೆ ಕಾಂಬಿನೇಷನ್ ಸ್ಕಿನ್ ಆಗಿದ್ರೆ ನೀವು ಈ ರೈಸ್ ಕ್ರೀಮ್ ಜೊತೆ ರಾ ಮಿಲ್ಕ್ ಆಗಲಿ ಇಲ್ಲಾಂದರೆ ರೋಸ್ ವಾಟರ್ ಆಗಲಿ ಇಲ್ಲಾಂದರೆ ವಿಟಮಿನ್ ಇ ಕ್ಯಾಪ್ಸೂಲ್ ಆಗಲಿ ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಸೊ ನನ್ನ ಸ್ಕಿನ್ನು ಆಯಿಲಿ ಸ್ಕಿನ್ ಆಗಿರೋದ್ರಿಂದ ನಾನು ಇವತ್ತು ಅರಿಶಿನವನ್ನು ಹಾಕ್ಕೊಂಡಿದ್ದೀನಿ. ಸೊ ಆಲ್ಮೋಸ್ಟ್ ಆಯಿಲಿ ಸ್ಕಿನ್ನವರೆಲ್ಲ ಅರಿಶಿನವನ್ನು ಪ್ರಿಫರ್ ಮಾಡಿ. ಇಲ್ಲಾಂದರೆ ಮುಲ್ತಾನಿ ಮಿಟ್ಟಿ ಇದ್ದರೆ ಅದನ್ನು ಸಹ ಅಪ್ಲೈ ಮಾಡ್ಕೊಬಹುದು. ಸೊ ಇದೆಲ್ಲ ನಮಗೆ ನ್ಯಾಚುರಲ್ ಥಿಂಗ್ಸ್ ಆಗಿರೋದ್ರಿಂದ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಸೊ ಮಿಸ್ ಮಾಡದೆ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ. ಇದೊಂದು ಅದ್ಭುತವಾದಂಥ ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು ಕೊರಿಯನ್ ಗ್ಲಾಸಿಸ್ ಸ್ಕಿನ್ನಿಗೆ. ಸೊ ಫೇಸ್ಗೆ ಕ್ರೀಮ್ನ ಅಪ್ಲೈ ಮಾಡಿಕೊಂಡು ಒಂದು 5 ನಿಮಿಷ ಫೇಸ್ನ ಹಾಗೆ ಮಸಾಜ್ ಮಾಡಿಕೊಂಡೆ. ಈಗ ಒಂದು 20 ನಿಮಿಷ ನಾವು ಒಣಗಲಿಕ್ಕೆ ಬಿಡೋಣ. ನಮ್ಮ ಪುಟಾಣಿ ಇವತ್ತು ತುಂಬಾ ಆಟ ಆಡ್ತಿದ್ದ. ಅದನ್ನು ನೋಡ್ತಾ 20 ನಿಮಿಷ ಕಳೆದೇ ಹೋಯಿತು. ನೋಡಿ, ಈಗ ನಾವು ಕ್ರೀಮ್ನ ಅಪ್ಲೈ ಮಾಡ್ಕೊಂಡಿದ್ವಲ್ವ, ಚೆನ್ನಾಗಿ ಡ್ರೈ ಆಗಿದೆ. ಈಗ ನಾನು ಫೇಸ್ನ ವಾಶ್ ಮಾಡ್ಕೊಂಬರ್ತೀನಿ. ಫೇಸ್ಗೆ ಯಾವುದೇ ರೀತಿಯ ಹೋಮ್ ರೆಮಿಡಿಯನ್ನು ನೀವು ಅಪ್ಲೈ ಮಾಡಿರಲಿ, ಸೊ ಫೇಸ್ ವಾಶ್ನ ತಣ್ಣೀರಲ್ಲಿಯೇ ಮಾಡ್ಕೊಬೇಕು. ಸೊ ಎಲ್ಲರೂ ಸಹ ಈ ರೈಸ್ ಕ್ರೀಮ್ನ ಯೂಸ್ ಮಾಡಬಹುದು. ಐ ಹೋಪ್ ಎಲ್ಲರಿಗೂ ಸಹ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ನೀವು ಅಬ್ಸರ್ವ್ ಮಾಡ್ತಿರಬಹುದು ನನ್ನ ಫೇಸ್ನ ಎಷ್ಟು ಚೆಂದ ಹೊಳಿತಿದೆ. ಐ ಹೋಪ್ ಎಲ್ಲರಿಗೂ ಸಹ ಈ ಹೋಮ್ ರೆಮಿಡಿ ತುಂಬಾ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಿದ್ದೀನಿ. ಯಾರಿಗೆಲ್ಲ ಈ ಹೋಮ್ ರೆಮಿಡಿ ಇಷ್ಟ ಆಯಿತು ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಮಿಸ್ ಮಾಡದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಬಾಯ್.